ನಮಸ್ಕಾರ ಸ್ನೇಹಿತರೆ. ಈ ದಿನ ಲೇಬರ್ ಡೇ ಅಂದರೆ ಕಾರ್ಮಿಕರ ದಿನಾಚರಣೆ ಮೇ 1, 2026. ಈ ದಿನ ಎಲ್ಲರಿಗೂ ಹ್ಯಾಪಿ ಲೇಬರ್ ಡೇ ಅಂದರೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಹಾರ್ದಿಕ ಸುಸ್ವಾಗತ. ಸ್ನೇಹಿತರೆ, ಇದು ನೋಡಿರ್ಬೋದು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದಿನ ಭಾಳ ವಿಶೇಷವಾದ ದಿನ. ಅದುವೇ ಮೇ 1ನೇ ತಾರೀಕು ಪೌರ್ಣಮಿ ದಿನದ ವಿಶೇಷವಾದ ಒಂದು ಕಾರ್ಯಕ್ರಮ. ಭಾಳ ಅದ್ಭುತವಾದ ಒಂದು ಪೂಜಾ ಕಾರ್ಯಕ್ರಮ ಇದು. ಇವತ್ತಿನ ಈ ದಿನದ ಒಂದು ಶುಭ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ನೋಡಿ ತುಂಬ ಇಷ್ಟಪಡಿ ನೋಡ್ತಾ ಇರ್ಬೋದು. ದೀಪಾಲಂಕಾರ ತುಂಬ ಸೃಷ್ಟಿಕರವಾದ ಒಂದು ದೀಪಾಲಂಕಾರ ಪ್ರದಕ್ಷಿಣೆಗಳು ಚೆನ್ನಾಗಿ ಮಾಡಿದ್ದಾರೆ. ಒಂದು ದೀಪಾಲಂಕಾರ ತುಂಬ ಅದ್ಭುತವಾಗಿದೆ. ನೋಡೋದಕ್ಕೆ 2 ಕಣ್ಣು ಸಾಲಾಗಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ. ಏಪ್ರಿಲ್ 24ನೇ ತಾರೀಕಿಂದ ಮೇ 5ನೇ ತಾರೀಕುವರೆಗೂ ಈ ಮಹೋತ್ಸವ ನಡೀತಾ ಇದೆ ಸ್ನೇಹಿತರೆ. 1953ರಿಂದ ಆರಂಭವಾಗಿದೆ. ರಾಘವಪ್ಪ ಅವರ ಕಾರ್ಯಕ್ರಮದಿಂದ, ರಾಘವಪ್ಪ ಅನ್ನೋರ ಕಾರ್ಯಕ್ರಮದಿಂದ 1953ರಿಂದ ಈ ಕಾರ್ಯಕ್ರಮ ಬಂದಿದೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನವಾದ, ಅದುವೇ ನಮ್ಮೆಲ್ಲರ ನಿಮಗೂ ಗೊತ್ತು ನಮಗೂ ಗೊತ್ತು, ಅದುವೇ ದೊಡ್ಡಬಳ್ಳಾಪುರದ ಕರಗ ಮಹೋತ್ಸವ ಕಾರ್ಯಕ್ರಮ ಮತ್ತು ಆದಿಶಕ್ತಿ ದೇವಿಯ ಒಂದು ಕರಗ ಮಹೋತ್ಸವ ಕಾರ್ಯಕ್ರಮ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಭಿನ್ನ ರೀತಿಯಲ್ಲಿ ಆ ನೃತ್ಯ ಪ್ರದರ್ಶನ, ಆ ಮಲ್ಲಿಗೆ, ಆ ಸುವಾಸನೆ, ಆ ಮಲ್ಲಿಗೆಯಿಂದ ಎಷ್ಟು ದುಂಡು ಮಲ್ಲಿಗೆಯಿಂದ ಎಷ್ಟು ಚೆನ್ನಾಗಿ ಕರಗ ಮಾಡಿರ್ತಾರೆ ಅಂದರೆ ಒಂದು ಸಾವಿರಾರು ಜನ ನೋಡ್ತಾ ಇರ್ಬೋದು, ಸಾವಿರಾರು ಜನ. ಮತ್ತು ಅಲ್ಲಿ ವೃತ್ತಿ ಮತ್ತು ಚೆನ್ನಾಗಿದೆ. ಆ ಕರಗದ ಒತ್ತಿರ್ಬೋದು, ಮತ್ತು ಏನಾದರೂ ಕರಗದ ಅವ್ರ ಮನೇಲಿ ಫ್ಯಾಮಿಲಿ ಕುಟುಂಬದಲ್ಲಿ ಇರುತ್ತಾ ಅದೆಲ್ಲ ಒಂದು ಕರಗದವರು ಒಟ್ಟಿಯಾಗಿ ಬಿಳಿ ಬಟ್ಟೆ ಧರಿಸಿ, ಅವ್ರ ನಾಮ ಧರಿಸಿ, ಕತ್ತಿ ಒರೆಸಿ ಮಾಡಿಕೊಂಡು ಅಲ್ಲಿ ಕರಗ ಅವನಿಗೆ ಮೆರವಣಿಗೆ ಮಾಡ್ತಾರೆ. ಕರಗದ ಮೆರವಣಿಗೆ ಆದ ಮೇಲೆ ಸುತ್ತಲೂ ಬರ್ತಾರೆ ಸ್ನೇಹಿತರೆ. ಈ ದಿನ ನೈಟು ಒಂದು 11-12 ಗಂಟೆಗೆ ಹೊರಟರೆ ನೋಡ್ತಾ ಇರ್ಬೋದು. ಆಮೇಲೆ ಪಲ್ಲಕ್ಕಿ ಅದು ದೇವಸ್ಥಾನದ ಮುಂದೆ ಒಂದು ಚಪ್ರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಚಪ್ರ ನೋಡೋದಕ್ಕೆ ಕಳ್ಳು ಸಾಲದು ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಚಪ್ರವನ್ನು ಕೂಡ ಒಂದು ಮಾಡಿದ್ದಾರೆ. ಒಂದು ನೋಡೋದಕ್ಕೆ ಒಂದು ಪಲ್ಲಕ್ಕಿ ಅಂದರೆ ಇದು ದುಂಡು ಮಲ್ಲಿಗೆ ಮಾಡಿರುವುದು ಪಲ್ಲಕ್ಕಿ. ನಮ್ಮ ಧೀಮನ್ರಾಜ್ ಸಾರು ಇದ್ದಾರೆ, ದೊಡ್ಡಬಳ್ಳಾಪುರದ ಶಾಸಕರು, ಅವರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಅಷ್ಟು ರೈತ ಬಂದವರಿಗೆ, ಫ್ರೆಂಡ್ಸ್ಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಇದು ನಾಳೆ ಮಧ್ಯಾಹ್ನ 11:30ವರೆಗೂ ಕೂಡ ಕರಗ ಇರುತ್ತೆ. ದೊಡ್ಡಬಳ್ಳಾಪುರದಲ್ಲಿ ಸುತ್ತಮುತ್ತಲು ಭಾಗದಲ್ಲೂ ಇರುತ್ತೆ. ಈ ಕರಗವನ್ನು ನೋಡಲು ಎಲ್ಲರೂ ಹೋಗಿ ನೋಡ್ಕೊಂಬನ್ನಿ ಸ್ನೇಹಿತರೆ. ಕರಗ ಮತ್ತೆ ಸಿಗುತ್ತೆ ನಿಮಗೆ, ನೈಟ್ ಯಾವಾಗ ಹೋದರೂ ಸಿಗುತ್ತೆ. ಈಗ ಬೆಳಗಿನ ಜಾವ ತಕ್ಕ ಇರುತ್ತೆ. ನಾಳೆ 12 ಗಂಟೆವರೆಗೂ ಕರಗ ಕೂಡ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಸುತ್ತ ಓಡಾಡ್ತಾ ಇರ್ತದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಆದಿಶಕ್ತಿ ದ್ರೌಪದಿ ಅವ್ರನ್ನ ಎಷ್ಟು ಚೆನ್ನಾಗಿ ಪಲ್ಲಕ್ಕಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ದುಂಡು ಮಲ್ಲಿಗೆಯಲ್ಲೇ ನಿರ್ಮಿಸಿರುವುದು. ಆ ದುಂಡು ಮಲ್ಲಿಗೆಯಲ್ಲಿ ಎಷ್ಟು ಚೆನ್ನಾಗಿ ಮಂಟಪ ಕಟ್ಟಿ 2 ಕಣ್ಣು ಸಾಲು ಸ್ನೇಹಿತರೆ. ನೋಡೋದಕ್ಕೆ ಲೈವಾಗಿ ನೋಡಬೇಕು, ಕಣ್ಣು ತುಂಬುತ್ತದೆ. ಮತ್ತು ಕರಗ ಮಹೋತ್ಸವ ಕರಗ ನೋಡಿ ಲೈವ ತೋರಿಸ್ತಾ ಇದ್ದೀನಿ ನಿಮಗೆ. ಕರಗ ನೋಡೋದಕ್ಕೆ ಸುಮಾರು ಒಂದು 20,000-30,000 ಜನ ಬಂದಿದ್ದಾರೆ ಸ್ನೇಹಿತರೆ. ಅಷ್ಟು ಜನ ತುಂಬಿದ್ದಾರೆ. ಬೆಳಗ್ಗೆ ತಕ್ಕ ಬರ್ತಾ ಇರ್ತಾರೆ. ಕರಗ ಈಗ ಸ್ಟಾರ್ಟ್ ಆಗಿದೆ. ನಿನ್ನೆ ಹಸಿ ಕರಗ ಆಗಿದೆ, ಇವತ್ತು ಹೂವಿನ ಕರಗ. ಹಸಿ ಕರಗ ನೋಡೋದಕ್ಕಿಂತಲೂ ಈ ಹೂವಿನ ಕರಗ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ. ಮೇ 5ನೇ ತಾರೀಕು ಆ ದೇವಿಗೆ ಆರತಿ ಬೆಳೆದು 5ನೇ ತಾರೀಕು ಮುಗಿಸ್ತಾರೆ. ಅಂದರೆ ಮಧ್ಯಾಹ್ನ ಒಂದು 12ವರೆಗೆ ದೇವಿಗೆ ಮಂಗಳಾರತಿ ಮಾಡಿ ಕೊನೆಗೆ ಮುಗಿಸ್ತಾರೆ. ಅಂದರೆ ಇಷ್ಟು ಒಂದು 24ನೇ ತಾರೀಕಿಂದ 5ನೇ ತಾರೀಕುವರೆಗೂ ಒಂದು 9 ದಿನ ಇದನ್ನು ಕರಗ ಮಹೋತ್ಸವ ಮಾಡ್ತಾರೆ ಸ್ನೇಹಿತರೆ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ತುಂಬ ಅದ್ಭುತವಾದ ಒಂದು ಪ್ರದಕ್ಷಿಣೆವಾದ ಒಂದು ನೋಡೋದಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ನೋಡ್ತಾ ಇರಿ, ಇನ್ನೂ ಅನೇಕ ಥರವಾದ ನಿಮ್ಮ ಮುಂದೆ ವೀಡಿಯೋಗಳು ಮಾಡಿ ತರ್ತೀವಿ ಸ್ನೇಹಿತರೆ. ಇನ್ನು ಭಿನ್ನ ರೀತಿಯ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀವಿ ಸ್ನೇಹಿತರೆ. ನೋಡಿ, ಒಂದು ಸಲ ಆದರೂ ಹೋಗಿ ನಿಮ್ಮ ಅಂದರೆ ಕರಗದ ಮಹೋತ್ಸವನ ಯಾರು ನೋಡಿರಲ್ಲ, ನೋಡ್ಕೊಂಬನ್ನಿ. ಒಂದು ವಿಭಿನ್ನ ರೀತಿಯ ಚಿತ್ರಕಲೆ ನೋಡಿ, ಎಷ್ಟು ತರಹದ ಪಲ್ಲಕ್ಕಿ ಹೊತ್ತು ಅಲ್ಲಿ ಪ್ರದಕ್ಷಿಣೆ ಆಗ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಒಂದು ನೃತ್ಯ ಪ್ರದರ್ಶನೆ ಮಾಡ್ತಾಯಿದ್ದಾರೆ ಅಲ್ಲಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋದಕ್ಕೆ, 2 ಕಣ್ಣು ಸಾಲ ಸ್ನೇಹಿತರೆ.
ಅದಕ್ಕೆ ಒಬ್ಬ ಕರಗೋ ದಿನ ನೈಟ್ ಹೋಗ್ಬೇಕು ಅನ್ನೋದು. ನೈಟ್ ಒಂದು ಆಮೇಲೆ ಅಲ್ಲಿಗೆ ಮಂಗಳಾರತಿ ಮಾಡ್ತಾಯಿದ್ದಾರೆ ಸ್ವಾಮಿಗಳು. ಮಂಗಳಾರತಿ ಮುಗಿಸ್ಕೊಂಡು ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿ ತಾಯಿಗೆ ಅಮ್ಮವ್ರಿಗೆ ಆಶೀರ್ವಾದ ಪಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾವು ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ ಸ್ನೇಹಿತರೆ. ಮತ್ತೆ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಇಲ್ಲಿಗೆ ನಮ್ಮ ವೀಡಿಯೋ ಮುಗೀತು ಸ್ನೇಹಿತರೆ. ಹೋಗಿ ಮತ್ತೆ ಕರ್ಗ ನೋಡಿ 12 ಗಂಟೆವರೆಗೂ ಇರುತ್ತೆ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು.